ಕೆಪಿಸಿಸಿ ಗಾದಿಗಾಗಿ ಡಿಕೆ ಶಿವಕುಮಾರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಫೈಟ್ ರಾಜ್ಯದಲ್ಲಿ ಜೋರಾಗಿದೆ. ಮತ್ತೊಂದು ಮಜಲು ಪಡ್ಕೊಂಡಿದೆ ಕಾಂಗ್ರೆಸ್ನ ಅಂತರ್ಯುದ್ಧ. ಡಿನ್ನರ್ ಪಾಲಿಟಿಕ್ಸ್ ಬಳಿಕ ಈಗ ಟೂರ್ ಪಾಲಿಟಿಕ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇದು ಸಂಚಲನ ಮೂಡಿಸ್ತಾ ಇದೆ. ಜಾರಕಿಹೊಳಿ ಆಪ್ತರ ಹೇಳಿಕೆ ಶೀಘ್ರವೇ 15 ಕಾಂಗ್ರೆಸ್ ಶಾಸಕರಿಂದ ದುಬೈ ಪ್ರವಾಸ ಕೈಗೊಳ್ಳಲಾಗುತ್ತೆ ಅಂತ ಸಂಚಲನ ಮೂಡಿಸಿದ ಬೆಳಗಾವಿ ಶಾಸಕರ ಈ ಹೇಳಿಕೆ. ಡಿನ್ನರ್ ಪಾಲಿಟಿಕ್ಸ್ ಆದ ನಂತರ ಡಿನ್ನರ್ ಶಾಸಕರು ಭಾಳ ದಿವಸ ಆಯ್ತು, ಎಲ್ಲೇ ಹೋಗಲಿಲ್ಲ. ಅದು ಒಂದು 2 ವರ್ಷ ಆಯ್ತು. ಒಂದು ಟ್ರಿಪ್ ಹೋಗಿ ಬರೋಣ ಅಂತ ಫ್ರೆಂಡ್ಸ್ ಇದೆ, ನಾವು ಒಂದು 8-10 ಜನ ಹೋಗಿ ಬರೋಣ ನಿರ್ಣಯ ಮಾಡಿದ್ವಿ. ಒಂದು 4 ದಿವಸ. ಎಲ್ಲಿ ಹೋಗ್ತಾರೆ ಸರ್? ಈಗ ದುಬೈ ಅಂದ್ರೆ ಹೇಳಿದಾರು. ಈಗ ಗೌಡ್ರು ಎಲ್ಲೇ ಕರ್ಕೊಂಡು ಹೋಗ್ತಾರೆ ಅಲ್ಲೇ ಹೋಗೋದಿಲ್ಲ. ನಿಮ್ಮ ನೇತೃತ್ವದಲ್ಲಿ ಅಂತ ಹೇಳಿದ್ರು. ಟೀಮ್ ಕ್ಯಾಪ್ಟನ್ ನಾನು ಇಲ್ಲ, ಎಲ್ಲರೂ ಕೂಡ ಹೋಗ್ತೀವಿ, ಕೂಡ ಬರ್ತೀವಿ. ಹೆಂಗೆ ಎಲ್ಲ ಫ್ರೆಂಡ್ಸ್ ಒಂದು 8-10 ಮಂದಿ ಹೊಂಟು. ಮತ್ತು ನೀವು ಇದನ್ನ ಬಿಡ್ರಿ, ಏನು ಬೇಡ ಅಂದ್ರೆ ಇಲ್ಲಿ ಮನ್ಯಾಗ ಕುಂತು ಬಿಡ್ತಾವೆ. ಏನಿಲ್ಲ, ಹಂಗೆ ಎಲ್ಲಿ ಹೋಗಿಲ್ಲ, ಹೋಗೋಣ ಅಂದ್ಕೊಳ್ಳಿ ಹೊಂಟು. ಇಲ್ಲಿ ಅದ ಇವ ಕರ್ಕೊಂಡು ಹೊಂಟಾನ ನೋಡಿ, ಶಾಸಕ ಆಸಿಫ್ ಭಯ್ಯ. 8 ದಿವ್ರ ನಾವು ಫಸ್ಟ್ ಟೈಮರ್ಸ್. ಉತ್ತರ ಸೌತ್ ಎಲ್ಲ ದಿಕ್ಕಿನವ್ರು. ಡೇಟ್ ಏನು ಫಿಕ್ಸ್ ಮಾಡಿಲ್ಲ, ಯಾರು ಪ್ಲಾನಿಂಗ್ ಹಂಗೆ ಮುಂದೆ ಹಾಕೋಂತ ಹೊಂಟೈತಿ. ಒಂದು 4-5 ದಿವಸ ಹೋಗಿ ಬಿಡ್ತೇವೆ. ಅಲ್ಲಿ ಏನು ಮನಿ ಮಾಡೋದೈತೆ, ಹೋಗಿ ಹೊಳ್ಳಿ ಬರ್ತಾವೆ. ಏನಾದ್ರು ಹೋಗೋ ಮುಂದೆ 15 ಆದ್ರೂ ಹಾಕಾವು, ಬೇಡ 6 ಆದ್ರೂ ಹಾಕಾವು. ಮತ್ತೆ ಅದೇನು ಈ ಬಗ್ಗೆ ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ರಾಜಕೀಯದಲ್ಲಿ ಏನಾದರೂ ಕಿಡಿ ಹೊತ್ಕೋಬೇಕು ಅಂತಂದ್ರೆ ಅದು ಬೆಳಗಾವಿಯಿಂದಲೇ ಸುಮಾರು ಸಲ ಅದು ಸಾಬೀತು ಕೂಡ ಆಗಿದೆ. ಈಗ ಟೂರ್ ಪಾಲಿಟಿಕ್ಸ್ ಇದು ಹೊಸದಾಗಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಹೋಗ್ತಾರೆ? ನೋಡಿ ಸಭಾ, ಇತ್ತೀಚೆಗೆ ಕಳೆದ 6 ತಿಂಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ತಮ್ಮ ನೇತೃತ್ವದಲ್ಲಿ ತಮ್ಮ ಆಪ್ತ ಶಾಸಕರನ್ನ ವಿದೇಶಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಹೇಳಿಕೆಯನ್ನು ನೀಡಿದರು. ಅದು ಭಾಳಷ್ಟು ಚರ್ಚೆಯನ್ನು ಹುಟ್ಟಾಗಿತ್ತು. ಅದಾದ ನಂತರ ಅವರು ಏನಂತಂದರೆ ತಮ್ಮ ಶಾಸಕರನ್ನು ಕರೆದುಕೊಂಡು ಮೈಸೂರು ಪ್ರವಾಸವನ್ನು ಮಾಡಬೇಕು ಅಂತೇಳಿ ಅಲ್ಲೂ ಸಹ ಏನಂತಂದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಮಾಡಬೇಡಿ, ಇದು ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ಕಾರಣದಿಂದಾಗಿ ಆ ಒಂದು ಪ್ರವಾಸವನ್ನು ರದ್ದುಗೊಳಿಸಿದರು. ಅದಾದ ನಂತರ ಈಗ ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ರಾಜಕಾರಣದಲ್ಲಿ ಭಾಳಷ್ಟು ಚರ್ಚೆಯಲ್ಲಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಅವರು KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವಂಥದ್ದು. ಹಾಗಾಗಿ ಸಹಜವಾಗಿ ಅವರ ಆಪ್ತ ಶಾಸಕರು ಈಗ ದುಬೈ ಪ್ರವಾಸ ಹೊರಡಲಿಕ್ಕೆ ಏನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಕೇವಲ ಒಬ್ಬಿಬ್ಬರು ಶಾಸಕರು ಮಾತ್ರ ಅಲ್ಲ, ಬೆಳಗಾವಿ ಜಿಲ್ಲೆ ಶಾಸಕರು ಮಾತ್ರ ಅಲ್ಲ, ಇಡೀ ಏನಂತಂದರೆ ತಮ್ಮ ಏನು ಸತೀಶ್ ಜಾರಕಿಹೊಳಿ ಅವರ ಆಪ್ತ ಶಾಸಕರಲ್ಲಿ ಗುರುತಿಸಿಕೊಂಡಿರುವಂಥ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಈಗ ದುಬೈ ಪ್ರವಾಸವನ್ನು ಕೈಗೊಳ್ಳಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದು ಈಗ ಭಾಳಷ್ಟು ಚರ್ಚೆಯನ್ನು ಹುಟ್ಟಾಗ್ತಾ ಇದೆ. ಈಗ KPCC ಅಧ್ಯಕ್ಷ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ KPCC ಅಧ್ಯಕ್ಷ ಏನು DK ಶಿವಕುಮಾರ್ ಹಾಗೆಯೇ ಸತೀಶ್ ಜಾರಕಿಹೊಳಿ ಮಧ್ಯೆ ಏನಂತಂದರೆ ಭಿನ್ನಾಭಿಪ್ರಾಯ ಏರ್ಪಟ್ಟಿದೆ. ಜೊತೆಗೆ ಭಾಳಷ್ಟು ಏನಂತಂದರೆ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಆಪ್ತ ಶಾಸಕರೇ ಈಗ ಏನಂತಂದರೆ ದುಬೈ ಪ್ರವಾಸ ನಡೆಸ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಮತ್ತೊಂದು ವಿವಾದಕ್ಕೆ ಕಾರಣ ಆಗುವಂಥ ಎಲ್ಲ ಸಾಧ್ಯತೆ ಈಗ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ನಿನ್ನೆಯಷ್ಟೇ ಏನಂತಂದರೆ ಬೆಳಗಾವಿ ಉತ್ತರ ಶಾಸಕರಾಗಿರುವಂಥ ಆಸಿಫ್ ಸೇಠ್ ಅವರು ಒಂದು ಹೇಳಿಕೆಯನ್ನು ನೀಡ್ತಾರೆ. ಈಗಾಗಲೇ ಏನಂತಂದರೆ ನಾವು ದುಬೈ ಪ್ರವಾಸ ಹೋಗಲಿಕ್ಕೆ ಏನೆಲ್ಲ ಸಿದ್ಧತೆ ಬೇಕು ಆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಜೊತೆಗೆ ಏನಂತಂದರೆ ಶೀಘ್ರದಲ್ಲೇ ಟಿಕೆಟ್ ಬುಕ್ಕನ್ನು ಮಾಡ್ತೀವಿ. ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಏನಂತಂದರೆ ನಾವು ಪ್ರವಾಸ ಮಾಡ್ತಾ ಇದ್ದೀವಿ, ಆದರೆ ಸತೀಶ್ ಜಾರಕಿಹೊಳಿ ಈ ಸಭೆಯಲ್ಲಿ ಬರ್ತಾ ಇಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ನೀಡಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಏನಂತಂದರೆ ಶಾಸಕರನ್ನು ಹಿಡಿದುಕೊಳ್ಳೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಇಂಥದ್ದೊಂದು ಪ್ಲ್ಯಾನನ್ನು ರೂಪಿಸಿದ್ದಾರಾ ಅನ್ನೋ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಭಾಳಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.